ಚಾನ್ಸ್ ಅಂಬಿರಕರ್ ಅಟ್ಲೀಸ್ಟ್ ಮಧ್ಯದಲ್ಲಿ ಒಂದು ಕಾಮೆಂಟ್ ಕೊಟ್ರಿ. ಈಗ ಅಭಿಮಾನಿಗಳ ಕೊಡ್ಲಿಲ್ಲ ಅಂದ್ರೆ ಅವಕಾಶ ಸಿಗ್ಲಿಲ್ಲ ಅಂದ್ರೆ ಎಳ್ಕೊಂಡಾದ್ರು ಅಭಿಮಾನಿಗಳ ಅಂದ್ರೆ ನಾವ್ ಯಾಕೆ ದರ್ಶನ್ ಅವ್ರ ಬಗ್ಗೆ ಪದೇ ಪದೇ ಮಾತನಾಡ್ತಿದೀವಿ ಅಂತಂದ್ರೆ ಅವರು ತಪ್ಪು ಮಾಡಿದ್ದಾರೋ ಬಿಟ್ಟಿದ್ದಾರೋ ಕಾನೂನಾತ್ಮಕವಾಗಿ ತನಿಖೆ ಆಗ್ತಾ ಇದೆ. ಮಾಧ್ಯಮ ಆಸ್ ಅ ಮಿರರ್ ಭಾವನಾ ಅವರು ಹೇಳಿದಾಗೆ ನಾವು ಅದನ್ನ ಪ್ರತಿದಿನ ಅಪ್ಡೇಟ್ ಕೊಡ್ತಾ ಇದೀವಿ. ಅದಕ್ಕೆ ಪ್ಯಾರಲಲ್ ಆಗಿ ನಡೀತಿರುವ ಕೆಲ ಪ್ರಕರಣ, ಬಳ್ಳಾರಿಯಿಂದ ಯಾರೋ ಕಾಲಿಲ್ದೆ ಇರೋರು ಬರ್ತಾರೆ, ಮತ್ತೆ ಯಾರೋ ಕುಡಿದ್ಬಿಟ್ಟು ಬಂದು ಪರಪ್ಪನ ಅಗ್ರಹಾರದ ಮುಂದೆ ಜಗಳ ಮಾಡ್ತಾರೆ, ಮತ್ತೆ ಯಾರೋ ಬರ್ತಾರೆ ಕೈದಿ ನಂಬರ್ ಅಂತ ಹೇಳಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ತೀನಿ ಅಂತಾರೆ. ಪುಟ್ಟ ಮಗು, 1 ವರ್ಷದ ಮಗು, ಅದಕ್ಕೆ ಕೈದಿ ಬಟ್ಟೆ ಹಾಕ್ತಾರೆ. ಅಂದ್ರೆ ದ ಹೋಲ್ ದರ್ಶನ್ ಫ್ಯಾನ್ ಬೇಸ್ ಇದೆಯಲ್ಲ, ಅದು ಕೂಡ ಒಂದಷ್ಟು ಆತ್ಮಾವಲೋಕನ ಮಾಡ್ಕೊಳ್ಳೋ ಅನಿವಾರ್ಯ ಪರಿಸ್ಥಿತಿ ಇದೆಯಾ ಅಂತ ಹೇಳಿ. ನಾನು ಈ ವಿಚಾರದಲ್ಲಿ ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂದ್ರೆ, ನೀವು ಶುರು ಮಾಡಿದ ತಕ್ಷಣ ಹೇಳಿದ್ರಿ ಅಂಧಾಭಿಮಾನಿಗಳು ಅನ್ನೋ ಒಂದು ಪದನ ಬಳಸಿದ್ರಿ. ನೀವು ಅವರ ಅಭಿಮಾನಿಗಳ ಅಂಧಾಭಿಮಾನಿಗಳು ಅಂತ ಹೇಳೋದಾದ್ರೆ, ಮೊನ್ನೆ ಒಂದು ಹೈಸ್ಕೂಲ್ ಮುಂದೆ ಮೈಕ್ ಇಟ್ಕೊಂಡು ಹೋಗಿ ಒಂದು ಹೆಣ್ಮಗುಗೆ ಫೋರ್ಸ್ ಮಾಡಿ ಕೇಳ್ತಾರೆ ದರ್ಶನ್ ಅವ್ರಿಗೆ ಏನ್ ಶಿಕ್ಷೆ ಕೊಡ್ಬೇಕು ಅಂತ. ಆ ಹೆಣ್ಮಗು ಹೇಳ್ತಾಳೆ, ನನಗೆ ಗೊತ್ತಿಲ್ಲ ಸರ್, ನನ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲ, ಪೊಲೀಸವ್ರು ಇದ್ದಾರೆ, ಪೊಲೀಸವ್ರು ಕೊಡ್ತಾರೆ ಅಂತ ಆ ಮಗು ಹೇಳ್ತಾ ಇದೆ. ಬಿಡ್ತಾ ಇಲ್ಲ. ಈ ಫೋಟೋ ನೋಡು, ಈ ತರ ಮಾಡಿದವ್ರಿಗೆ ಏನ್ ಶಿಕ್ಷೆ ಕೊಡ್ಬೇಕು? ನಾವು ಸಮಾಜನ ಹೊಡಿತಾ ಇದೀವ, ಸಮಾಜದಲ್ಲಿ ಅಲ್ಲೋಲ ಕಲ್ಲೋಲ ಎಬ್ಬಿಸ್ತಾ ಇದೀವ. ಸಾರಿ, ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಮಾಡಿದ್ರೆ ಈ ವೇದಿಕೆಯಲ್ಲಿ ನಮ್ಮ ಕಡೆಯಿಂದ ಧಿಕ್ಕಾರ. ನಮ್ಮ ಚಾನೆಲ್ ಅಂತೂ ಅಂತ ಜರ್ನಲಿಸಂ ಹೆಸರು ಕೊಡ್ಬೇಕು. ಈಗ ದರ್ಶನ್ ಅವ್ರನ್ನ ಇಷ್ಟಪಡೋರ್ನ ಅಂಧಾಭಿಮಾನಿಗಳು ಅಂತ ಹೋಲ್ಸೇಲ್ ಆಗಿ ಹೇಳೋದಾದ್ರೆ ಅವರಿಗೂ ಒಂದು ಹೆಸರು ಕೊಡಿ. ಹೋಲ್ಸೇಲ್ ಅಭಿಮಾನಿಗಳು ಪ್ರತ್ಯೇಕವಾಗಿದ್ದಾರೆ, ಅಂಧಾಭಿಮಾನಿಗಳು ಕೂಡ ಇದ್ದಾರೆ, ಅದನ್ನ ಒಪ್ಕೋಬೇಕು. ಏನಾಗುತ್ತೆ ಅಂತಂದ್ರೆ, ನಾವು ಒಂದು ಸಮಾಜದಲ್ಲಿ ಬದುಕಬೇಕಾದ್ರೆ ಎಲ್ಲಾರ ಭಾವನೆಗಳಿಗೂ ಒಂದು ನೋಡಿ, ಅಂಧಾಭಿಮಾನಿಗಳು ಅಂತ ಹೇಳಿದ್ರೆ ಕೇಳ್ತೀನಿ. ಗೌರವ ಕೇಳಿದಾಗ ಒಬ್ರು ಹೇಳಿದ್ರು ನೋಡಿ, ಅಂಧಾಭಿಮಾನಿ ಏನ್ ಅಭಿಮಾನಿಗಳಿದಾರಲ್ಲ, ಅಭಿಮಾನಿಗಳಿಗೆ ಯಾರಿದು ತುಪ್ಪ ಸುರಿತಾರೆ ಗೊತ್ತಾ ನಿಮ್ಗೆ? ಅದು ಬೇಕಿತ್ತು. ಯಾರು ತುಪ್ಪ ಸುರಿತಾ ಇದ್ದಾರೆ? ಹಂಸಲೇಖ, ಒಂದು ಇಕೋ ಸಿಸ್ಟಮ್ ಡೆವಲಪ್ ಆಗಿದೆ. ಭಾವನಾ ಇಲ್ಲೇ ಇದ್ದಾರೆ, ಸಂಜನಾ ಗಿರ್ಲಾನಿ, ಈ ತರದ ಒಂದು ಇಕೋ ಸಿಸ್ಟಮ್, ಈ ತರದ ಒಂದು ಇಕೋ ಸಿಸ್ಟಮ್ ಅವ್ರಿಗೆ ದರ್ಶನ್ ಒಳ್ಳೆಯವನು, ನನ್ನ ಮಗ, ಅವ್ರಿಗೊಂದು ಅವಕಾಶ ಸಿಗ್ಬೇಕು, ಈ ಪೊಲೀಸ, ಇದು ಇಕೋ ಸಿಸ್ಟಮ್ ಡೆವಲಪ್ ಆಗಿ ಅವ್ರು ಹೆಚ್ಚು ಈ ತರದ ಅನ್ಯಾಯಗಳು ಮಾಡ್ತಾ ಇದ್ದಾರೆ. ಅದು ಶುರುವಾಗಿದ್ದು ಯಾವ್ದು ಕಪ್ಪು ಅಂತ ಹೇಳದೇ ಇರತಕ್ಕಂಥ ನೈತಿಕತೆ ಇಲ್ವೋ, ಯಾವ್ದು ಬಿಳಿ ಅಂತ ಹೇಳೋ ನೈತಿಕತೆ ಇಲ್ವೋ, ಅದನ್ನ ಗ್ರೇ ಆಗಿದೆ ಅಂತ ಹೇಳ್ತಿದಾರಲ್ಲ. ಅಂದ್ರೆ ವಾಟ್ ಹ್ಯುಮ್ಯಾನಿಟಿ ಯು ಕ್ಯಾರಿ ಅನ್ನೋದು ಅರ್ಥ ಆಗುತ್ತೆ. ಅರೆಸ್ಟ್ ಮಾಡಿ ಅರ್ಧ ಗಂಟೆ ಆಗಿಲ್ಲ, ಆಗ್ಲೇ ಎಲ್ಲ ಓಪನ್ ಆಗಿ ಮಾತಾಡ್ಬಿಟ್ರಲ್ಲ, ಅದಕ್ಕೆ ಅವರು ರೆಸ್ಪಾನ್ಸ್ ಮಾಡಿದ್ದಾರೆ. ರೆಸ್ಪಾನ್ಸ್ ಹೇಗಿದೆ? The whole media, including me, we all spoken on the defense of what the police have told. ಸಂಜನಾ ಅವರು ಬಂದಿರೋದು ನೆನ್ನೆ ಮೊನ್ನೆ, ಓಕೆನಾ? She speaks of, have you seen it anta? There is a charge sheet being prepared, there is a report, there has been judicial custody, 14 days judicial custody. No, documents have been not been authenticated for the channels, not been authenticated for the channels to showcase. No, not been authenticated for the channels to showcase. ಪ್ರಶಾಂತ್, ಕೆಲವರಿಗೆ ಈ ಒಂದು ನಿರೀಕ್ಷೆ ಇದೆಯಾ, ದರ್ಶನ್ ಬಗ್ಗೆ ಮಾತಾಡಿದ್ರೆ ನಮಗೆ ಮುಂದೆ ಏನಾದ್ರೂ ಲಾಭ ರಾಜಕೀಯ ಇಕೋ ಸಿಸ್ಟಮ್ ಯಾರು ಮಾತಾಡಿದ್ರೆ ನೋಡಿ, ಒಂದು ರಾಜಕೀಯ ಸಿಸ್ಟಮ್ಗೆ ಭಾಗಿಯಾಗಿದ್ದಾರೆ. ತೆಗಿರಿ, ಯಾರು ಪರವಾಗಿ ಮಾತಾಡಿದ್ರೆ ದರ್ಶನ್ ಅವರು ಒಂದು ರಾಜಕೀಯ ಪಕ್ಷಕ್ಕೆ ನಿಲುವಾಗಿದ್ದಾರೆ. ಒಂದು ರಾಜಕೀಯ ಪಕ್ಷ ಇಲ್ಲ. ಒಂದ್ ನಿಮಿಷ, ಭಾವನಾ ರಿಯಾಕ್ಷನ್ಗೆ ನಿಮ್ಮ ಹತ್ರ ರಿಯಾಕ್ಷನ್ ಬೇಕು. ಅದಕ್ಕೆ ಮುಂಚೆ ನೋಡಿ, ದರ್ಶನ್ ಅವರ ಪರವಾಗಿ ನಿಲ್ಲೋದು ಅಪರಾಧ ಅಲ್ಲ. ಪ್ರಶಾಂತ್ ಸಂಬರ್ಗಿ ಲೆಟ್ ಮಿ ಕಂಪ್ಲೀಟ್ ಲೆಟ್ ಮಿ ಆಲ್ಸೋ ಕಂಪ್ಲೀಟ್. ಸಂಬರ್ಗಿ ಜಿ ಲೆಟ್ ಮಿ ಕಂಪ್ಲೀಟ್. ಯಾಕೆ ಹೇಳ್ತಿದ್ದೀನಿ ನಾನು ಇನ್ನ ಕಂಪ್ಲೀಟ್ ಮಾಡಿಲ್ಲ ಸೆಂಟೆನ್ಸ್, ನಾನು ಕಂಪ್ಲೀಟ್ ಆಗಿ ಮಾಡಿಲ್ಲ. ದರ್ಶನ್ ಪರವಾಗಿ ನಿಲ್ಲೋದ್ರ ತಪ್ಪು. ಒಂದ್ ನಿಮಿಷ ಯಾಕೆ ಕೇಳಿಸ್ಕೊಳ್ಳಿ, ದರ್ಶನ್ ಅವರ ಪರವಾಗಿ ಆಸ್ ಅ ವ್ಯಕ್ತಿ, ಆಸ್ ಅ ಫ್ರೆಂಡ್, ದರ್ಶನ್ ಪರವಾಗಿ ನಿಲ್ಲೋದ್ರಲ್ಲಿ ತಪ್ಪಿಲ್ಲ. ಆದ್ರೆ ಅವ್ರು ಮಾಡಿರೋ ಕೃತ್ಯದ ಪರವಾಗಿ ದರ್ಶನ್ ಆಸ್ ಅ ವ್ಯಕ್ತಿ ಸಪೋರ್ಟ್ ಮಾಡ್ತಿದ್ದಾರಾ, ದರ್ಶನ್ ಆಸ್ ಅ ವ್ಯಕ್ತಿ ಸಪೋರ್ಟ್ ಮಾಡ್ತಿದ್ದಾರಾ, ಅಥವಾ ಅವ್ರು ಮಾಡಿರೋ ಕೃತ್ಯವನ್ನೂ ಸಪೋರ್ಟ್ ಮಾಡ್ತಿದ್ದಾರೆ? ನಾನು ಯಾಕೆ ಹೇಳ್ಬೇಕು ನಾನು ಯಾರನ್ನ ಸಪೋರ್ಟ್ ಮಾಡ್ತಾ ಇದ್ದೀನಿ? ದರ್ಶನ್ ಅವರು ಆ ಕೃತ್ಯವನ್ನ ಎಸಗಿದಾರೋ ಇಲ್ಲೋ ಅನ್ನೋಂಥದ್ದು ಈಗ
ಜುಡಿಷಿಯರಲ್ಲಿ ಇರೋದ್ರಿಂದ ಅದು ನಮ್ಗೆ ಯಾವ ಹಕ್ಕು ಇಲ್ಲ ಅದರ ಬಗ್ಗೆ ಮಾತಾಡ್ಲಿಕ್ಕೆ. ಅಂದ್ರೆ ಅಕ್ಯೂಸ್ಡ್ ಪರ ಇರ್ಲಿಕ್ಕೆ, ಅಕ್ಯೂಸ್ಡ್ ಪರವಾಗಿ ನಾನು ಓಪನ್ ಆಗಿ ಬಂದು ಹೇಳಲಿಕ್ಕೆ ಅದು ಕಾನೂನುಬದ್ಧವಾಗೂ ಐ ಹ್ಯಾವ್ ಆಲ್ ದಿ ಅಥಾರಿಟಿ ಟು ಟಾಕ್ ಅಬೌಟ್ ಇಟ್. ದರ್ ಇಸ್ ನಥಿಂಗ್ ರಾಂಗ್. ಈವನ್ ನಾನು ಮಾನಸಿಕವಾಗಿ ಭಾವನಾತ್ಮಕವಾಗಿ ನಾನು ಮಾತಾಡೋದಾದ್ರೆ, ಹೌದು ನನಗೆ ದರ್ಶನ್ ಅವರು ಒಂದು ಕುಟುಂಬದವರಿದ್ದ ಹಾಗೆ. ಯಾಕಂದ್ರೆ ನಾನು ಅವ್ರ ಜೊತೆಗೆ ಸಾಕಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದ್ದೀನಿ, ಸಾಕಷ್ಟು ವರ್ಷಗಳಿಂದ. ಐ ಥಿಂಕ್ ನಾವ್ ಇಫ್ ಐ ರಿಮೆಂಬರ್ ಐ ಹ್ಯಾವ್ ನೋನ್ ಹಿಮ್ ಫಾರ್ ನಾಟ್ ಲೆಸ್ ದೆನ್ 22 years ನಾವು. ಹಾಗಂದ್ ಮಾತ್ರಕ್ಕೆ ಕೃತ್ಯ ಆಗಿರೋದು ಹೌದು, ಯಾರು ಮಾಡಿದ್ದಾರೆ ಹೇಗಾಗಿದೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ನಿಮ್ಮ ಪ್ರಕರಣದ ವೈಯಕ್ತಿಕವಾಗಿ ಅವರು ಅದರಲ್ಲಿ ಗೆದ್ದು ಬರಲಿ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದೀನಿ ನಾನು. ಪ್ರಶಾಂತ್ ಅವರೇ, ನೀವೇ ನಾನೊಂದು ಪ್ರಶ್ನೆಯನ್ನು ಕೇಳಿದೆ, ಇದರಿಂದ ಯಾರಿಗಾದ್ರೂ ಲಾಭ ಆಗತ್ತಾ, ಇದಕ್ಕಾಗಿ ಅವರ ಪರವಾಗಿ ಜೈಕಾರ ಹೇಳ್ತಾರಂತ. ನಿಮಗೂ ಅದೇ ಪ್ರಶ್ನೆ ನಾನು ಕೇಳಬಹುದು. ನೀವು ವಿರೋಧ ಮಾಡೋದ್ರಿಂದ ನಿಮ್ಮ ಜೊತೆಗಿರುವಂತ ಬೇರೆಯವರಿಗೆ ಅದರಿಂದ ಲಾಭ ಆಗ್ಬಹುದಾ? ನೀವು ಅದನ್ನ ವಿರೋಧ ಮಾಡೋ ಮುಖಾಂತರ ನಿಮಗೂ ಲಾಭ ಇರಬಹುದಾ? ನಿಮ್ಮ ಸ್ನೇಹಿತ ಹೀರೋಗಳಿಗೆ ಲಾಭ ಆಗ್ಬಹುದಾ? ನಾವು ಆ ಪ್ರಶ್ನೆಯನ್ನು ಕೂಡ ನಿಮ್ಗೆ ಕೇಳಬಹುದಲ್ಲ. ನಾನು ಹೇಳ್ತೀನಿ, ನಾವು ಜನರಿಗೆ ಮಾಧ್ಯಮದ ಮುಖಾಂತರ, ಫೇಸ್ಬುಕ್ ಮುಖಾಂತರ, ಇನ್ಸ್ಟಾಗ್ರಾಮ್ ಮುಖಾಂತರ ಜನರಿಗೆ ಅದನ್ನು ಎಳೆಯಾಗಿ ಆಗಿರ್ತಕ್ಕಂಥ ಕೃತ್ಯವನ್ನ, ಒಂದು ಮಾನೆ ಹೇಳಿ ಕೆಲಸವನ್ನ, ತಲೆ ಬಗ್ಸುವ ಕೆಲಸವನ್ನ ಜನರಿಗೆ ಹೇಳ್ತಾ ಇದ್ದೀವಿ. ಈ ಮಾನೆ ಹೇಳಿ ಕೆಲಸ, ಈ ತಲೆ ಬಗ್ಸುವ ಕೆಲಸ ಈಗ ಆಗಿದ್ದಲ್ಲ, ಮೊದಲು ಆಗಿದೆ. ಇಂಥವ್ರು ಸಮಾಜಕ್ಕೆ ಬೇಡ, ಈ ಸಮಾಜ ಉದ್ಧಾರ ಆಗ್ಬೇಕು, ಇರಬಾರ್ದು, ಈ ಅಂದಾಗ ಇರಬಾರ್ದು. ನಾವು ಯಾರು ಪರಾಡು ತಗೊಂತ ಈಗ ಕಾನೂನಲ್ಲಿ 6 ತಿಂಗಳು ಶಿಕ್ಷೆ, 1 ವರ್ಷ ಶಿಕ್ಷೆ, 2 ವರ್ಷ ಶಿಕ್ಷೆ ಅಂತ ಯಾಕಿರುತ್ತೆ? ಬೇಡ ಅಂತಲ್ಲ, ನಾವು ಕೇಳ್ತಿರೋದಷ್ಟೇ. ಒಂದು ವೇಳೆ ತಪ್ಪುಗಳಾಗಿದ್ರೆ ತಪ್ಪುಗಳನ್ನು ಸರಿಪಡಿಸಿಕೊಂಡು ಬಂದು ಮತ್ತೆ ಬೆಳೆಯಲಿ, ಪ್ರಜ್ವಲಿಸಲಿ. ಬೇಡ ಅನ್ನೋದಕ್ಕೆ ನಾವು ಯಾರು? ಬೇಡ ಅನ್ನೋದಿದ್ರೆ ಕಾನೂನು ಇರ್ತಿರ್ಲಿಲ್ಲ, ಮುಗಿಸ್ಬಿಡು. ನಾವು ಸೌದಿ ಅರೇಬಿಯಾದ ಕಾನೂನು ತರಬೇಕಾಗಿತ್ತು, ಆಯ್ತು ಬಂದು ಕಟ್ ಮಾಡಿ ಮುಗಿಸು ಅಂತೇಳಿ. ಹಂಗಲ್ಲ, ನಾವು ಕಾಯ್ತಾ ಇಲ್ಲ ಅಂತೇಳಿ ಆ ಮಾಧ್ಯಮ ಏನ್ ಮಾಡ್ತಾ ಇದೆ. ನೀವೆಷ್ಟು ಈಗ ಯಡಿಯೂರಪ್ಪನವರು ಜೈಲಿಗೆ ಹೋದ್ರು, ನಾವು ತೋರಿಸಿಲ್ವಾ? DK ಶಿವಕುಮಾರ್ ಜೈಲಿಗೆ ಹೋದ್ರು, ತೋರಿಸಿಲ್ವಾ? DK ಶಿವಕುಮಾರ್ ಅವರ ಕಾರ್ಯಕ್ರಮಗಳು ಮಾಡಿಲ್ವಾ? ಯಡಿಯೂರಪ್ಪನವರ ಕಾರ್ಯಕ್ರಮ ಮಾಡಿಲ್ವಾ? ಹಾಗಂತ ಅವರ ಬಗ್ಗೆ ನೆಗೆಟಿವ್ ಬಂದಾಗ ಸೆಲೆಬ್ರಿಟಿಗಳು ಬಿಡಿ, ನಮ್ಮಲ್ಲಿ ಬಹುತೇಕ ಎಲ್ಲಾ ಮಾಧ್ಯಮದಲ್ಲೂ ಕೂಡ ಕ್ರೈಮ್ ಸ್ಟೋರಿಗೆ ಅಂತ ಪ್ರತ್ಯೇಕವಾಗಿ ವಿಂಗ್ ಇರುತ್ತೆ. ಅಂದ್ರೆ ಇಂಥ ಕೆಟ್ಟ ಘಟನೆಗಳು ಆಗ್ತಾ ಇದೆ, ಹಿಂಗ್ ಆಗ್ಬಾರ್ದು ಅನ್ನೋ ತೋರಿಸೋ ಚಿಕ್ಕ ಪುಟ್ಟ ಕ್ರೈಮ್ ಬಗ್ಗೆ ಒಂದೂವರೆ ನಿಮಿಷದ ಒಂದು ಬ್ರೇಕ್ ಹೋಗ್ಬೇಕು. ಅದಕ್ಕಿಂತ ಮುಂಚೆ ನಾವು ಮಾಧ್ಯಮವನ್ನು ಕೂಡ ನಮ್ಮ ಫೆಟರ್ನಿಟಿ ಅಂತ ಭಾವಿಸೋದ್ರಿಂದ ನಮ್ಮ ಬೇರೆ ಚಾನೆಲ್ ಅಲ್ಲಿ ಹಿರಿಯ ಪತ್ರಕರ್ತರೊಬ್ರು ಹೇಳ್ತಾ ಇದ್ದಿದ್ ಮಾತು ನೋಡಿ, ಅವ್ರು ಮಾಡಿದ್ದಾರೋ ಇಲ್ಲೋ ಕೃತ್ಯ ಮತ್ತೊಂದು ವಿಚಾರ, ಆದ್ರೆ ಇಂಥ ಕೃತ್ಯದಲ್ಲಿ ಅವ್ರ ಹೆಸರು ಬರೋ ಹಾಗಾಗತ್ತಲ್ಲ ಪದೇ ಪದೇ, ಅದು ತಪ್ಪಲ್ವಾ? ಇಂಥ ಸರ್ಕಮ್ಸ್ಟೆನ್ಸ್ ಅಲ್ಲಿ ಸೆಲೆಬ್ರಿಟಿಗಳು ಇಂಥ ಸರ್ಕಮ್ಸ್ಟೆನ್ಸ್ ಅಲ್ಲಿ ತಮ್ಮನ್ನ ತಾವು ಒಳಗೊಳ್ಳುವಂತೆ ಮಾಡ್ಕೊಳ್ಳೋದು ತಪ್ಪಲ್ವಾ? ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರ್ದು? I.N.I. ಇದು ವೇದಿಕೆ, ಇದು ಫೋಟೋ ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.